ಉಳ್ಳಾಳ ಸಮೀಪದ ಬುರ್ದುಗೂಡು 12:30 ಗಂಟೆ ರಾತ್ರಿಗೆ ಪಕ್ಕದ ಮನೆಯನ್ನು ಬಾಗಿಲು ತಟ್ಟಿತ್ತು. ಬಾಗಿಲು ತಟ್ಟಿ ಅವರು ನೋಡುವಾಗ ಒಂದು ಹುಡುಗಿ ಅವ್ರ ಮನೆಯಲ್ಲಿ ಪೇಂಟಿದ್ದು ಕೆಲಸ ಆಗ್ತಿತ್ತು. ಮತ್ತೆ ಅವಳಿಗೆ ನೀರೆಲ್ಲ ಕೊಟ್ಟೊಂದು ಅರ್ಧ ಗಂಟೆ ಬಿಟ್ಟು ನಮಗೆ ಫೋನ್ ಮಾಡಿದ್ರು. ಅಕ್ಕಪಕ್ಕದವರೆಲ್ಲ ಒಂದು 10-12 ಜನ ಸೇರಿದ್ದೇವೆ ನಾವು. ಅನಂತರ ನೀರು ಅವಳಿಗೊಂದು ಶಾಲ್ ಎಲ್ಲ ಕೊಟ್ಟೆವು. ಮತ್ತೆ ಅವಳ ಎಲ್ಲಿ ಅಂತ ಕೇಳುವಾಗ ಹಿಂದಿಯಲ್ಲಿ ಮಾತಾಡ್ತಾಳೆ. ಈ ಊರಿನವಳಲ್ಲ ಅವಳು, ಬಿಹಾರ್ ಅಂತ ಹೇಳ್ತಾಳೆ ಅವಳು. ಮತ್ತೆ ನಾವು ಪೊಲೀಸಿಗೆ ಫೋನ್ ಇನ್ಫಾರ್ಮ್ ಮಾಡಿದೆ ಕೂಡಲೇ. ಒಂದು ಹಾಫ್ ಆನ್ ಅವರಿಗೆ ಪೊಲೀಸ್ ಅವರು ಕೂಡಲೇ ಬಂದಿದ್ದಾರೆ. ಅವ್ರು ಬಂದು ನೆಕ್ಸ್ಟ್ SI ಅವರಿಗೆ ಫೋನ್ ಮಾಡಿದರು. ಅವರು ಬಂದಿದ್ದಾರೆ. ಹಾಗೆಲ್ಲ ಕನ್ಫರ್ಮ್ ಮಾಡಿ ಅವರು ಇಲ್ಲೇ ಡೀಟೇಲ್ಸ್ ಅಡ್ರೆಸ್ ಎಲ್ಲ ತಗೊಂಡು ಆಮೇಲೆ ಒಂದು 2 ಜನ ಸ್ಟೇಷನ್ಗೆ ಹೋಗಿದ್ದಾರೆ ಅವರೊಟ್ಟಿಗೆ. ಹೋಗಿ ಒಂದು ಹಾಫ್ ಆನ್ ಅವರಲ್ಲಿ ವಾಪಸ್ ಬಂದಿದ್ದಾರೆ ಅವರು. ಅವರ ಮೈಯಲ್ಲಿ ಸ್ವಲ್ಪ ಪರಿಸ್ಥಿತಿ ಮಾತಾಡಲಿಕ್ಕೆಲ್ಲ ಅವಳಿಗೆ ಆಗ್ತಿರ್ಲಿಲ್ಲ. ಕೈಯಲ್ಲಿ ಸಹ ಸ್ವಲ್ಪ ಎಲ್ಲ ಕೆಂಪಾಗಿತ್ತು, ಅವಳು ಗಾಯ ಆಗಿತ್ತು ಅವಳು. ಮತ್ತು ಇಲ್ಲಿ 2-3 ನಮ್ಮ ಮನೆಯವರೆಲ್ಲ ಹೆಂಗಸರೆಲ್ಲ ಅವರಿಗೆ ನೀರೆಲ್ಲ ಕೊಟ್ಟು ಉಪಚಾರ ಎಲ್ಲ ಮಾಡಿದ್ದಾರೆ ಅವರಿಗೆ. ಈಗ ಅಂದರೆ ಒಂದು 12:30 ಗಂಟೆ ಆಗಿರ್ಬೋದು. ನಿಮ್ಮ ಗಮನಕ್ಕೆ ಏನಾದರೂ ಬಂತ ಅಲ್ಲಿ ಜನ ಇರುವಂಥದ್ದು, ಗುಂಪು ಬಂದಿರುವ? ಅಲ್ಲೂ ಜನ ನೋಡಲಿಲ್ಲ ನಾವು. ಅವಳು ಬಂದು ಡೈರೆಕ್ಟ್ ಇಲ್ಲಿ ಮನೆಗೆ ಬಂದಿದ್ದು 12:30 ಏನು ಮಾತಾಡ್ತಾ ಇದ್ಲು ಅವಳು? ಹಿಂದಿಯಲ್ಲಿ ನನ್ನ ಹಣ ಉಂಟು, ನನ್ನ ಹತ್ರ 2,000 ರೂಪಾಯಿ ಉಂಟು ಕ್ಯಾಶ್, ಮತ್ತೆ ನನಗೆ ಫೋನ್ ಕೊಡಿ, ನಾನು ತಾಯಿಗೆ ಫೋನ್ ಮಾಡ್ತೇನೆ ಅಂತ ಹೇಳಿದ್ಲು. ಆವಾಗ ಪೊಲೀಸ್ ಅವರವ್ರಿಗೆ ಫೋನ್ ಕೊಟ್ಟು ಮಾತಾಡಿದ್ದಾರೆ ಅವ್ರ ಹತ್ರ. ಹಿಂದಿಯಲ್ಲೇ ಮಾತಾಡಿದ್ರೆಲ್ಲ. ನಿಮ್ಮ ಹತ್ರ ಏನಾಯ್ತು ಅಂತ ಒಂದು ವಿಚಾರವನ್ನು ಮಾತಾಡಲಿಲ್ಲ? ವಿಚಾರ ಅವ್ರು ಹೇಳಿದ್ರು, ನನಗೆ ಮದ್ಯವನ್ನು ಕುಡಿಸಿದ್ದಾರೆ. 2-3 ಜನ ಇದ್ರು. ಅವಳು ಒಮ್ಮೆ ಕಾರ್ ಹೇಳ್ತಾಳೆ, ಮತ್ತೊಮ್ಮೆ ರಿಕ್ಷಾ ಅಂತ ಹೇಳಿದ್ರು. 3 ಜನ ಇದ್ಲು ಅಂತ ಹೇಳಿದ್ದಾಳೆ. ಮದ್ಯ ಕುಡಿಸಿದ್ರು? ಅವ್ರು ನನಗೆ ಕುಡಿಸಿದ್ರು ಅಂತ ಹೇಳಿದ್ರು. ಏನ್ ಮಾಡಿದ್ರು? ಮತ್ತೆ ಏನ್ ಮಾಡಿದ್ರು ಅಂತ ಹೇಳಿಲ್ಲ, ಬೇರೆ ಏನಿಲ್ಲ ಅವ್ರು ಅಷ್ಟೇ. ಬಡಿತಿದ್ರು ಆ ಜಾಗಕ್ಕೆ ಒಬ್ಳೇ ಬಂದಿದ್ದು. ಇಲ್ಲಿ ಅಂದ್ರೆ ಲೈಟ್ ಉಂಟಲ್ಲ, ದಾರಿಯಲ್ಲಿ ಬಂದು ಇಲ್ಲಿ ಒಬ್ಳೇ ಬಂದ್ಲು ಅವರು. ಯಾರು ಇರ್ಲಿಲ್ಲ ಅವಳೊಟ್ಟಿಗೆ. ಇಲ್ಲಿ ಬರುವಾಗ ಒಬ್ಳೆ. ಅದಕ್ಕೆ ಮೊದಲೇ ಯಾರು ಇರ್ಲಿಲ್ಲ, ಇದ್ದವ್ರು ಬಿಟ್ಟು ಹೋಗಿದ್ದಾರೆ. ಅವಳು ಹೇಳಿದ್ರು, ನನ್ನ ರಿಕ್ಷಾದಲ್ಲಿ ತಂದು ಇಲ್ಲಿ ಜಂಗಲ್ ಮೇಲೆ ಚೋಡ್ಕೆಗಾಯ ಅಂತ ಹೇಳಿ ಹಿಂದಿಯಲ್ಲಿ ಹೇಳಿದ್ರು. ಯಾರು ಅವಳೊಟ್ಟಿಗೆ ಇರಲಿಲ್ಲ, ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ. ರಿಕ್ಷಾದಲ್ಲಿ ಬಿಟ್ಟು ಹೋಗಿದ್ದಾರೆ. 3 ಜನ ಇದ್ರು ಹೇಳಿದ್ದಾರೆ ಅಷ್ಟೇ. 3 ಜನ ಇದ್ರು ಅಂತ ಹೇಳಿದ್ರು. ಅವ್ರು ಯಾವ ಭಾಷೆ ಮಾತಾಡ್ತಿದ್ರು ಅಂತ ಅದು ಹೇಳಿಲ್ಲ. ಅವರು ಇವಳು ಹಿಂದಿ ಮಾತಾಡಿದ್ರು, ಅದು ನಮ್ಗೆ ಗೊತ್ತಾಗುದಿಲ್ಲ. ಇವಳು ಯಾಕೆ ಇಲ್ಲಿಗೆ ಬಂದು ಅಂತ ಏನಾದ್ರು? ಅವಳು ಬಂದದಂದ್ರೆ ರಾತ್ರಿಗೆ ಅವಳನ್ನು ಆ ಥರ ಆಗಿದೆ. ಅವಳು ಒಂದು ಅಮಲಲ್ಲಿದ್ದು ಅವಳು ಪರಿಸ್ಥಿತಿ ಆಗಿತ್ತು. ಅವಳು ಎಲ್ಲಿಯಾದರೂ ಯಾರಾದರೂ ನೀರಾದರೂ ಕೊಡುವಾರಂತೇಳಿ ಹುಡುಕೊಂದು ಅರ್ಧ ಬಡಪನ ನೀರು ಕುಡಿದಿದ್ದಾಳೆ. 4-5 ಸಾರಿ ನೀರು ಕುಡಿದಿದ್ದಾಳೆ. ಮತ್ತು ಅವ್ರಿಗೊಂದು ಶಾಲನ್ನು ಕೊಟ್ಟು ಎಲ್ಲ ಸ್ವಲ್ಪ ಮೈಯೆಲ್ಲ ಇದಾಗಿತ್ತು ಅವಳು. ಅವಳಿಗೆ ಏನಾದರೂ ಯಾರಾದರೂ ಮಾಡಿದ್ರು ಅಂತ? ನಾವು ಸ್ವಲ್ಪ ಮುಂದ್ಗಡೆಯಲ್ಲಿ ನದಿ ತೀರ ಉಂಟು. ನಾವು ಯಾವಾಗಲೂ ಪೊಲೀಸ್ ಅವರಿಗೆ ಇಲ್ಲಿ ನಮ್ಮ ಗ್ರಾಮದ ಸಭೆ ಆಗುವಾಗ ಸಹ ಹೇಳ್ತೇವೆ, 18ರಿಂದ 25 ವಯಸ್ಸಿನ ಹುಡುಗರೇ ಬರ್ತಾರೆ ಬೈಕಲ್ಲಿ, 2-3 ಜನ. ಅವರು ಯಾವ ಜಾತಿ ಧರ್ಮ ಅಂತ ಗೊತ್ತಿಲ್ಲ, ಎಲ್ಲ ಗಾಂಜಾ ಸೇವನೆ ಮಾಡುವ. ಇಲ್ಲಿ ನಮ್ದೊಂದು ಹೀಗಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ತುಂಬ ಮನೆ ಉಂಟು. ನಮ್ಮ ಹೆಣ್ಮಕ್ಳಿಗೆ ಬರಲಿಕ್ಕೆ ಭಯ ಆಗ್ತದೆ, ಅಂಥ ಪರಿಸ್ಥಿತಿ ಆಗಿದೆ. ನಾವು ಯಾರ ಹತ್ರ ಹೇಳಿದ್ವಿ? ಇಲ್ಲಿ ಲಾಸ್ಟ್ ಟೈಮ್ 1-2 ಸಲ ಹೇಳಿದೆವು ಪೊಲೀಸ್ ಅವ್ರ ಹತ್ರ, ಹೀಗೆ ಆಗ್ತಾ ಅಂತ ಹೇಳಿ. ಇವು ಒಂದು ಆಗಸ್ಟ್ ನಾವು ಹೇಳಿದೆವು ಬಂದ ಪೊಲೀಸ್ ಅವ್ರ ಹತ್ರ, ಒಂದು ವಾರಕ್ಕೊಂದು 2 ಸಾರಿ ಆದರೂ ನೀವು ಈಚೆ ಟ್ರಿಪ್ ಕೆಳಗಡೆ ಬನ್ನಿ ಅಂತ ಹೇಳಿ. ಹೌದು, ರಾತ್ರಿಗೆ ನೈಟ್ ಬಂದರೆ ಸ್ವಲ್ಪ ಗೊತ್ತಾಗ್ತದೆ. ಅಂದರೆ 2 ಮನೆ ಉಂಟು ಸರ್, ಅದು ನಿರ್ಜನ ಆಗಿದೆ. ಅಲ್ಲಿ ಯಾರಿಲ್ಲ. ಒಂದು ಮನೆ ಖಾಲಿ ಇತ್ತು, ಇನ್ನೊಂದು ಮನೆ ಅವರ ಒಂದು ಮನೆಯವರು ತೀರಿ ಹೋಗಿ, ಅವರ ಮಗಳ ಗಂಡ ತೀರಿ ಹೋಗಿ ಅವರು ಬೇರೆ ಕಡೆ ಇದ್ದಾರೆ. ಈಗ 2 ಮನೆಯಲ್ಲಿ ನಿರ್ಜನ ಆಗಿದೆ, ಆ ಥರ ಆಗಿದೆ. ಅಂದರೆ 3 ಜನ ಬಂದು ನನ್ನನ್ನು ಅಲ್ಲಿ ಬಿಟ್ಟು, ಕಾರಲ್ಲಿ ಬಿಟ್ಟು ಅಂತ ಹೇಳಿದ್ರು. ಒಮ್ಮೆ ಕಾರಲ್ಲಿ ಬಂದು ಬಿಟ್ಟು ಅಂತ ಹೇಳಿ, ಅಂದರೆ ಅವಳಿಗೆ ಪ್ರಜ್ಞೆ ಅದೇನು ನಾವು ಕೇಳಿಲ್ಲ ಅವಳ ಹತ್ರ. ಅಂದರೆ ತಕ್ಷಣ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ. 20 ನಿಮಿಷದೊಳಗೆ ಬಂದಿದ್ದಾರೆ, ಬೇಗ ಬಂದಿದ್ದಾರೆ. ಮತ್ತೆ ಮಾತಾಡ್ತಾ ಇದ್ಲು, ನೀರು ಕೇಳ್ತಾ ಇದ್ಲು, ನೀರೆಲ್ಲ ಕುಡಿತಾ ಇದ್ಲು. ಏನಂತ ಹೇಳಿಲ್ಲ. ನಾನು ಒಮ್ಮೆ ಹೇಳಿದ್ರು, ನಾನು ರೈಲ್ವೆ ಸ್ಟೇಷನ್ನಿಂದ ಬಂದದಂತ ಹಾಗೆ ಹೇಳಿದ್ರು. ಒಮ್ಮೆ ಕಾರಲ್ಲಿ ಬಂದ ಹಾಗೆ ಹೇಳಿದ್ರು. ಒಮ್ಮೆ ಮತ್ತೆ ಸರಿಯಾಗಿ ಹೇಳಿದ್ರು, ರಿಕ್ಷಾದಲ್ಲಿ ಬಂದದಂತ ಹೇಳಿದ್ರು.
ಸ್ಥಿತಿ ಅವಳದು ಅಷ್ಟು ಚೆನ್ನಾಗಿರ್ಲಿಲ್ಲ. ತಲೆ ಎಲ್ಲ ಪರಿಚಯದಾಗೆಲ್ಲ ಮಾಡ್ತಾ ಇದ್ಲು. ನಂಗೆ 3 ಮಂದಿ ಗಂಡಸು ರಿಕ್ಷಾದಲ್ಲಿ ಬಿಟ್ಟು ಹೋದ್ರು ಅಂತೇಳಿ ಹೇಳಿದ್ದು. ನಾವು ನೀರೆಲ್ಲ ಕೊಟ್ಟು ಸ್ವಲ್ಪ ಸ್ವಲ್ಪ ಮತ್ತೆ ಮಾತಾಡಿದ್ಲು. ಮತ್ತೆ ಪೊಲೀಸ್ನವ್ರು ಬಂದು ಕರ್ಕೊಂಡು ಹೋದ್ರು ಅವಳಿಗೆ. ಅಲ್ಲಿ ನಿಮ್ಗೇನಾದರೂ ಸದ್ದು ಬರುವಂಥದ್ದು ಇದಂಥದ್ದು? ಅದೆಲ್ಲ ಎಂತ ನಮ್ಮ ಗಮನಕ್ಕೆ ಬರಲಿಲ್ಲ. ನಾವು ಅಂದರೆ ಮಲಗಿದ್ದೇವಲ್ಲ, ನಮಗೆ ಅದೆಂತ ಅಂತ ಗೊತ್ತಿರಲಿಲ್ಲ. ನಾವು ಬರುವಾಗ ಇಲ್ಲಿದ್ಲು ಅವಳು.